ಮೆಟ್ರೋಗಳಲ್ಲಿ ಸೀಕ್ರೆಟ್ ಆಗಿ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡ್ತಾ ಇದ್ದಂತಹ ಪಾಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರ ವಿಡಿಯೋ ರೆಕಾರ್ಡ್, ಸೋಷಿಯಲ್ ಮೀಡಿಯಾ ಖಾತೆಯ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಎಸ್ 5678 ಫಾಲೋವರ್ಸ್ ಅನ್ನು ಹೊಂದಿರುವಂತಹ ಇನ್ಸ್ಟಾಗ್ರಾಮ್ ಖಾತೆ. ಮೆಟ್ರೋದಲ್ಲಿ ಪ್ರಯಾಣಿಸುವ ಯುವತಿಯರು, ಮಹಿಳೆಯರೇ ಈತನ ಟಾರ್ಗೆಟ್. ಸಾರ್ವಜನಿಕ ಆಕ್ರೋಶದ ಬಳಿಕ ಸ್ವಯಂ ಪ್ರೇರಿತ ದೂರು ದಾಖಲು. ಬೆಂಗಳೂರು ಮೆಟ್ರೋದಲ್ಲಿ ಮಹಿಳಾ ಯುವತಿಯರ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದ. ಸೋಷಿಯಲ್ ಮೀಡಿಯಾ ಖಾತೆಯ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಮೆಟ್ರೋ ಚಿಕ್ಸ್ ಹೆಸರಿನಂತಹ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದ. ರಹಸ್ಯವಾಗಿ ಮಹಿಳಾ ಪ್ರಯಾಣಿಕರ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇದ್ದ. ನಾಚಿಗೆ ಮಾನ ಮರ್ಯಾದೆ ಇದ್ದಂಥ ಡ್ಯಾಶ್ ನನ್ನ ಮಕ್ಕಳು ಈ ಕೆಲಸ ಮಾಡೋದಿಲ್ಲ. ತಲೆಯಲ್ಲಿ ಬುದ್ಧಿ ಇಟ್ಕೊಳ್ತಿರೋ ಲದ್ದಿ ಇಟ್ಕೊಳ್ತಿರೋ, ನಿಮ್ಮನೆ ಹೆಣ್ಮಕ್ಳಾದ್ರೆ ಇದೇ ತರದ ಕೆಲಸಗಳನ್ನ ಮಾಡ್ತೀರಾ. ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಹುಡುಗಿಯರ ವಿಡಿಯೋಗಳನ್ನ ತೆಗಿತಿದ್ದಂತಹ ನಾಲಾಯಕ್ ನನ್ನ ಮಕ್ಕಳಿಗೆ ಹೇಳ್ತಾ ಇರೋದು. ಅವರಿಗೆ ಒಂದಿಷ್ಟು ಜನ ಫಾಲೋವರ್ಸ್ ಬೇರೆ, ಚಿಕ್ಸ್ ಅಂತೆ, ಮೆಟ್ರೋ ಚಿಕ್ಸ್, ಒಳ್ಳೊಳ್ಳೆ ಹೆಣ್ಣು ಮಕ್ಕಳು, ಒಳ್ಳೊಳ್ಳೆ ಯುವತಿಯರು ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಅದು ಸುಮ್ಮನೆ ಹಿಂಗಿಟ್ಟು ಮೊಬೈಲ್ ಇಟ್ಕೊಳ್ಳೋದು, ಅದಕ್ಕೆ ವಿಡಿಯೋ ಮಾಡೋದು, ಅದನ್ನ ಬಿಟ್ಬಿಡೋದು. ಮೆಟ್ರೋ ಚಿಕ್ಸ್ ಅಂತಂದ್ರೆ ಇಲ್ಲಿ ಒಳ್ಳೊಳ್ಳೆ ಯುವತಿಯರು, ಹಾಟ್ ಗರ್ಲ್ಸ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಹುಡುಗಿಯರ ವಿಡಿಯೋವನ್ನ ಅವ್ರಿಗೆ ಗೊತ್ತಿಲ್ಲದೆ ಮಾಡೋದು. ತಾನು ಸಮಾಜ ಸೇವೆ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ಳೋದು. ಆ ದರಿದ್ರ ಅಕೌಂಟಿಗೆ 5,000+ ಸಬ್ಸ್ಕ್ರೈಬರ್ಸು, ಫಾಲೋವರ್ಸು. ಸಮಾಜ ಎಲ್ರಿಗೆ ಹೋಗ್ತಾ ಇದೆ. ನಿಮ್ಮನೆ ಹೆಣ್ಣು ಮಕ್ಕಳಾದ್ರೆ ನೀವು ಅವರು ಮೈ ತುಂಬ ಬಟ್ಟೆಯನ್ನು ಹಾಕೊಳ್ಬೇಕು, ಅವ್ರನ್ನ ಯಾರೂ ಕೂಡ ನೋಡಬಾರ್ದು. ಕಂಡೋರ್ ಮನೆ ಹೆಣ್ಣು ಮಕ್ಕಳಾದ್ರೆ ಹೆಂಗಾದ್ರೂ ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ, ಮೆಟ್ರೋ ಸಿಂಬಲ್ ಬೇರೆ ಹಾಕೊಂಡಿರುವಂತಹ ಪಾಪಿಸ್ಟ್ರು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ತೆಗೆದು ಶಾಪ್ ಮಾಡ್ತಾ ಇರುವಂತಹ ನೀಚನ ಮಕ್ಕಳು ಮಾಡ್ತಾ ಇರುವಂತಹ ಕೆಲಸ. ಅವರ ವಿರುದ್ಧವಾಗಿ ಸ್ವಯಂ ಪ್ರೇರಿತ ದೂರು ಕೂಡ ದಾಖಲೆ ಮಾಡಲಾಗಿದೆ. ಹೆಣ್ಣು ಮಕ್ಕಳು ಮೆಟ್ರೋದಲ್ಲ, ಹೆಣ್ಣು ಮಕ್ಕಳು ಎಲ್ಲಿ ತಿರುಗಾಡೋಕ್ಕೂ ಆಗ್ತಾ ಇಲ್ಲ. ಇಂತಹ ಕಾಮಿಸ್ಟ್ರಿಂದ ಈ ಒಂದು ಪ್ರಪಂಚದಲ್ಲಿ, ಈ ಒಂದು ದೇಶದಲ್ಲಿ ಎಲ್ಲೂ ಕೂಡ ಹೆಣ್ಣು ಮಕ್ಕಳು ತಿರುಗೋಕೆ ಆಗ್ತಾ ಇಲ್ಲ. ಏನೋ ಹೇಳ್ತಾ ಇದ್ರಿ ಕಮೆಂಟ್ಗಳಲ್ಲಿ, ಬೇರೆ ಎಲ್ಲ ಮಾಡ್ತಾರೆ, ಬೇರೆ ಯಾರೋ ಕಮೆಂಟ್ ಮಾಡ್ಬೋದು, ಬೇರೆ ಯಾರೋ ಏನೋ ಹೇಳ್ಬಹುದು, ಆದರೆ ನಾವು ಹಂಗಲ್ಲ ಅಂತ. 5,000+ ಅಂದ್ರೆ 6,000 ಫಾಲೋವರ್ಸ್ ಅನ್ನು ಹೊಂದಿದ್ದೀರಾ ಅಂದ್ರೆ ಯಾರೋ ಮಾಡಿರುವಂತಹ ಪಾಪ ಕೆಲಸಕ್ಕೆ ನೀವು ಕೂಡ ಪಾಲುದಾರರೇ. ಇಂಥವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆಂಗೋ ಬರ್ತು ಹಾಕ್ತಿರಲ್ಲ, ಅವರ ಮೇಲೂ ಕೂಡ, ಅವರ ವಿರುದ್ಧವೂ ಕೂಡ ಕೇಸ್ಗಳಾಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.